ಆರಂಭದಲ್ಲಿ ಒಂದು ಸುದ್ದಿ ಇದೆ, ಇದನ್ನು ಹೇಗೆ ತೆಗೆದುಕೊಳ್ತಾರೋ ಗೊತ್ತಿಲ್ಲ ನಮ್ಮ ಸ್ನೇಹಿತರೆಲ್ಲ. ಅಂದರೆ ಕೆಲಸ ಮಾಡುವಂಥವರು ಕಂಪನಿಗಳಲ್ಲಿ ನೋಡಿ. ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಜನ ತರಾಟೆಗೆ ತೆಗೆದುಕೊಂಡಿದ್ರು ಅವ್ರನ್ನ. ಏನು ಹೇಳಿದ್ರು ಅವರು, 70 ಗಂಟೆ ಕೆಲಸ ಮಾಡಬೇಕು ಒಂದು ವಾರಕ್ಕೆ ಅಂತೇಳಿ. ಅಂದರೆ ವೀಕ್ಲಿ 2 ಆಫ್ ತೊಗೊಂಡ್ರು ಕೂಡ 5 ದಿನದ ಒಂದು ವಾರ ಅಂತ ಅಂದ್ಕೊಂಡ್ರೆ 70 ಗಂಟೆ ಕೆಲಸ ಮಾಡಬೇಕು, ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಅಂತ ಹೇಳಿದರು. ಸಿಕ್ಕಾಪಟ್ಟೆ ಜನರು ಕೂಡ ವ್ಯಂಗ್ಯವನ್ನು ಮಾಡಿದರು. ಈಗ ಅದರ ಬೆನ್ನಲ್ಲೇ ಮತ್ತೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. L&T ಕಂಪ್ನಿ ನೀವು ಸಹಜವಾಗಿ ಕೇಳಿರ್ತೀರಿ. ಅವರ ಅಧ್ಯಕ್ಷ ಸುಬ್ರಹ್ಮಣ್ಯನ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 90 ಗಂಟೆ ಕೆಲಸ ಮಾಡಬೇಕಂತೆ ವಾರಕ್ಕೆ. 90 ಗಂಟೆ ಕೆಲಸ ಅಂತ ಹೇಳಿದ್ರೆ ಒಂದು ದಿನಕ್ಕೆ 13 ಗಂಟೆ ಕೆಲಸ. ಅದು ಸಂಡೇ ಇನ್ಕ್ಲೂಡಿಂಗ್, ಭಾನುವಾರ ರಜೆ ತೊಗೋಬಾರ್ದಂತೆ. ಏನು ಹೇಳಿದ್ದಾರೆ ಗೊತ್ತಾ ಅವರು? ಇವರ ಸ್ಟೇಟ್ಮೆಂಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಸುಬ್ರಹ್ಮಣ್ಯನ್ ಹೇಳಿಕೆ, L&T ಕಂಪ್ನಿ ಅಧ್ಯಕ್ಷರು. ಹೆಂಗಂತ ಹೇಳಿದ್ರೆ, ಅಲ್ರಿ ಮನೆಗೆ ಹೋಗಿ ಏನು ಮಾಡ್ತೀರಿ? ಹೆಂಡತಿ ಮುಖ ಎಷ್ಟು ಅಂತ ನೋಡ್ತೀರಿ ಮನೆಗೆ ಹೋಗಿ, ಅದೇ ಮುಖಾನ? ಇಂತಹ ಬಾಲಿಶತನದ ಹೇಳಿಕೆ, ಹಾಸ್ಯಾಸ್ಪದವಾದಂಥ ಹೇಳಿಕೆ. ಕೆಲವೊಬ್ಬರು ಹೆಂಗೆ ಟಕ್ಕರ್ ಕೊಡ್ತಿದ್ದಾರೆ ಗೊತ್ತಾ? ನೀವೇನ್ರಿ ಅಲ್ಲೆಲ್ಲ ನಿಮ್ಮ ಕಂಪ್ನಿಯವ್ರಿಗೆಲ್ಲ ಜೂನಿಯರ್ಸ್ಗೆಲ್ಲ ಹೇಳೋಗ್ತೀರಿ, ನಿಮ್ಮ ಅಸಿಸ್ಟೆಂಟ್ಗೆಲ್ಲ ಹೇಳೋಗ್ತೀರಿ, ನೀವು ಮಾತ್ರ ನಿಮ್ಮ ಹೆಂಡತಿ ಮುಖ ನೋಡೋಕೆ ಬೇಗ ಓಡೋಗ್ತೀರಿ ಅಂತ ಕಾಲು ಎಳಿತಾ ಇದ್ದಾರೆ. ಅಂದರೆ ಇಲ್ಲಿ ಚೀನಾದು ಮತ್ತು ಅಮೇರಿಕದ ಉದಾಹರಣೆ ಕೊಟ್ಟಿದ್ದಾರೆ. ಅಮೇರಿಕದಲ್ಲಿ 50 ಗಂಟೆ ಕೆಲಸ ಮಾಡ್ತಾರಂತೆ, ಚೀನಾದಲ್ಲಿ 90 ಗಂಟೆ ಕೆಲಸ ಮಾಡ್ತಾರಂತೆ. ಹಾಗಾಗಿ ಚೀನಾ ಮುಂದುವರೆದ ದೇಶ ಅಂತ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ನಮ್ಮವ್ರು ಕೇಳ್ತಾ ಇದ್ದಾರೆ, ನಾವು 90 ಗಂಟೆ ಕೆಲಸ ಮಾಡ್ತೀವಿ, ಅಲ್ಲಿ ಸಂಬಳ ಇಲ್ಲಿ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಕೆಲಸ ಮಾಡೋಕ್ಕಾದ್ರೂ ಏನು ರೀ, 8 ಅವರೇ ನಮಗೆ ಅಥವಾ 9 ಅವರೇ ಮಾಡುವಂಥ ಕೆಲಸಗಳು ಏನೂ ಇರೋದಿಲ್ಲ. ಅಂಥದ್ರಲ್ಲಿ 13 ಅವರ್ ಕೆಲಸ ಎಲ್ಲಿಂದ ಬಂತು ಅಂತ ಕೆಲವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ನೋಡಿ, ಕೆಲವೊಬ್ಬರು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಬೇರೆ ಕಡೆ ಪಾರ್ಟ್ ಟೈಮ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವ್ರದ್ದಾದಂತಹ ಕುಟುಂಬ ನಿರ್ವಹಣೆ ಇರುತ್ತೆ, ಸಾಕಷ್ಟು ಸಮಸ್ಯೆಗಳಿರುತ್ತೆ. ಹಾಗಾಗಿ L&T ಕಂಪ್ನಿ ಸಾವಿರಾರು ಕೋಟಿ ಒಡೆಯರು, ಅವ್ರಿಗೆ ಯಾವಾಗ ಬೇಕು ಅವಾಗ ಹೋದ್ರೂ ನಡೆಯುತ್ತೆ. ಹೆಂಡತಿ ಮಕ್ಕಳ ಮುಖ ಯಾವಾಗ ಬೇಕಾದರೂ ಅವ್ರು ನೋಡಿ ವಾಪಸ್ ಬರ್ಬೋದು. ಹಾಗಾಗಿ ಎಂಪ್ಲಾಯೀಸ್ದು ಹಂಗೆ ಬರೋದಿಲ್ಲ. 8-9 ಅವರು 10-11 ಅವರು ಅಲ್ಲೇ ಕಂಪನಿಗಳಲ್ಲೇ ಕೆಲಸ ಮಾಡಿಕೊಂಡು ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದೀಪಿಕಾ ಪಡುಕೋಣೆ ಕೂಡ ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಭಾಳ ಕೀಳುಮಟ್ಟದ ಒಂದು ಸಣ್ಣತನದ ಹೇಳಿಕೆಯನ್ನು ಸುಬ್ರಹ್ಮಣ್ಯನ್ ಕೊಟ್ಟಿದ್ದಾರೆ ಅಂತೇಳಿ. ಅಂದರೆ ನಿಜಕ್ಕೂ 13-14 ಗಂಟೆ ದಿನನಿತ್ಯವೂ ಕೂಡ ಕೆಲಸ ಮಾಡಿದ್ರೆ ಮಾನಸಿಕವಾಗಿ ಯಾವ ರೀತಿ ಆಗುತ್ತೆ, ಮಾನಸಿಕವಾಗಿ ಒತ್ತಡಗಳಾಗುತ್ತೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಇಲ್ಲ, ನಮಗೆ ಸ್ಯಾಲ್ರಿ ಜಾಸ್ತಿ ಕೊಡಿ, ನಾವು ದಿನಕ್ಕೆ 13 ಅಲ್ಲ, ದಿನಪೂರ್ತಿ ಇಲ್ಲೇ ಇರ್ತೀವಿ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಪರವಿರೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ.